ಅಮಾವಾಸ್ಯೆ ಆಯಿತು, ಡೇಟ್ ಕೇಳ್ಕೊಬರ್ಬೇಕಾಯ್ತು ಪ್ರೀತಿ ಬೇಸ್ಮೆಂಟ್ ಮಾಡೋದಕ್ಕೆ. ಅಯ್ಯೋ ಇವಾಗ ನಾನು ಒಂದು ಒಳ್ಳೆ ಐಡಿಯಾ ಮಾಡಿದ್ದೀನಿ. ಏನಂತಂದರೆ ಇವಾಗ ನಾವು ಇಲ್ಲಿ ನಮ್ಮದು ಸುಗುಣತೆ ಹಳೆ ಮನೆ ಇದೆಯಲ್ಲ, ಅದನ್ನ ಹೆಂಗೋ ನಮ್ಮ ಮನೆ ನನ್ನ ಹೆಸ್ರಿಗೆ ಬರ್ದೈತೆ. ಅದು ಬರ್ದಿರೋದಕ್ಕೇ ಇವಾಗ ಇಲ್ಲೇ ಕಟ್ಕೊಂಬೋಣ ನಾವು. ಆ ಸೈಟ್ ಐತಲ್ಲ ಅದನ್ನು ಅವ್ರಿಗೆ ಬಿಟ್ಕೊಡೋಣ. ಅವ್ರು ಅಲ್ಲಿ ಕಟ್ಕೊಂಬ್ಲಿ, ಅವ್ರ ಪಡಿಗೆ ಅವ್ರು ಅಲ್ಲಿ ಕಟ್ಕೊಂತಾರೆ, ನಮ್ಮ ಪಡಿಗೆ ನಾವು ಇಲ್ಲಿ ಕಟ್ಕೊಂಬೋಣ. ಅಲ್ಲಿ ಒಂದೇ ತಗನೆ ಮೇಲೊಂದು ಕೆಳಗೊಂದು ಕಟ್ಟೋದ್ರಿಂದ ಅದರಿಂದ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ನಾಳೆ ಹೊತ್ನಾಗ ಏನಾದರೂ ಒಂದು ಜಗಳ ಬಂದರೆ ಸುಮ್ಮನೆ ಕಿರಿಕು. ದೂರ ದೂರ ಇದ್ದರೆ ಏನೂ ಅನ್ಸೋದಿಲ್ಲ, ಒಂದೇ ಹತ್ರ ಇದ್ದರೆ ಇಲ್ಲದ್ದೆಲ್ಲ ಜಗಳಗಳಾಗ್ತವೆ. ಅದಕ್ಕೇ ನಮ್ಮ ಸುಗುಣತೆ ನಂಗಂತು ಸುಮ್ಮನೆ ಇಲ್ಲಿ ನೀವು ಕಟ್ಕೊಳ್ರಮ್ಮ ದೊಡ್ಡದಾಗೈತೆ ಜಾಗ ಅಂತ. ಆ ಸೈಟ್ ಹೆಂಗೋ 30-40 ಎಲ್ಲ ಅವ್ರಿಗೆ ಬಿಟ್ಕೊಡೋದು ಅದನ್ನು. ಇವಾಗ ಹೆಂಗೋ ನಮ್ಗೆ ಇಲ್ಲಿ ಕೊಟ್ಟೈತೆ, ಅಲ್ಲೊಬ್ರು ಇಲ್ಲೊಬ್ರು ಮಾಡ್ಕೊಬಿಟ್ರೆ ಯಾವುದೂ ತೊಂದರೆ ಇರೋದಿಲ್ಲ. ಅವರು ಅಲ್ಲಿ ಕಟ್ಕೊಂತಾರೆ, ನಾವು ಇಲ್ಲಿ ಕಟ್ಕೊಂಬೋದು. ಇವಾಗ ಸೈಟ್ ಅವ್ರಿಗೆ ಬಿಟ್ಕೊಡೋದು ನಾವು, ಅವ್ರು ಕಟ್ಕೊಂತಾರೆ ಅಷ್ಟೇ. ಅಲ್ಲ ಇಷ್ಟು ದಿವಸ ಮೇಲೆ ಒಂದು ಕೆಳಗೊಂದು ಕಟ್ಟೋಣ, ಅಲ್ಲೇ ಕಟ್ಟೋಣ, ಇಬ್ರಿಗೂ ಮಾಡಿಕೊಡೋಣ, ಇಬ್ಬರು ಮಾಡ್ಕೊಂಬನ ಅಂತ ಹೇಳಿ ಇವಾಗ ಈ ರೀತಿ ಹೇಳಿದ್ರೆ ಅವ್ರು ಹೆಂಗೆ ಕೇಳ್ತಾರೆ ಹೇಳು? ಬೇಜಾರಾಗ್ತಾನೋ ಏನೋ. ಹೇಳ್ದ ಅಪ್ಪನ ಹತ್ರ ಹೇಳ್ದ? ಇಲ್ಲ ಹೇಳಿಲ್ಲ. ಇವಾಗ ನಿಮ್ಮ ಹತ್ರನೇ ಹೇಳ್ತಾ ಇರೋದು, ಮಾವನ ಹತ್ರನೂ ಮಾತಾಡಿ ಹೇಳೋಣ. ಈಗ ಒಂದೇ ಹತ್ರ ಇರಿದ್ರೆ ಜಗಳಪ್ಪ, ನಾಳೆ ಹೊತ್ನಾಗ ಏನಾದರೂ ಹುಷಾರಿಲ್ದಂಗೆ ಆಯ್ತು, ಹಿಂಗೆ ಇರುತ್ತೆ ಆರೋಗ್ಯ ಸಮಸ್ಯೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಪ್ಪ ನಮಗೆ ಮೇಲೆ ಕತ್ತಾಗಲ್ಲ, ನನಗೂ ಕೆಳಗದು ಬೇಕು, ನನಗೂ ಕೆಳಗಿರೋ ಮನೆಯೇ ಬೇಕು ಅಂತೇಳಿ ಜಗಳ ಮಾಡಿದ್ರೆ ಅವಾಗ ಏನು ಮಾಡ್ತೀಯಾ? ನಾಳೆ ದಿನ ಏನಾದರೂ ಹುಷಾರಿಲ್ದಂಗೆ ಆಯಿತು ಅಂತ ಅನ್ಕೋ, ಏನಾದರೂ ಇವಾಗ ಕಾಲು ನೋವು ಜಾಸ್ತಿ, ಹತ್ತಕ್ಕಾಗಲ್ಲ ನಮಗೆ ಅಂತ ಹೇಳಿ ಏನಾದ್ರೂ ಜಾಸ್ತಿ ಆದರೆ ಹೆಂಗೆ ಏನು ಅಂತ ಹೇಳಿ ತುಂಬ ಇವಾಗ ನನಗೆ ಅನ್ನಿಸ್ತು. ನಮ್ಮ ಸುಗುಣ ಅಂತಲೇ ಹೇಳಿದ್ದಿದ್ನ. ಅದಕ್ಕೆ ಅವ್ರು ಹೇಳಿರೋದು ಸ್ವಲ್ಪ ಪಾಸಿಟಿವ್ ಇದಾಗೆ ತಗೋಬೇಕು. ಎಲ್ಲ ಮಾತನ್ನು ನೆಗೆಟಿವ್ ಆಗಿ ತಗೊಂಡ್ರೆ ಆಗೋದಿಲ್ಲ. ಸರಿ ಆಯ್ತಾಳ, ಅಪ್ಪ ಇಂತ ಹೇಳು. ಅಪ್ಪ ಅಪ್ಪ. ಏನ? ಅದೇ ಮಾವ, ಮನೆ ಕಟ್ಟೋದು ಇವಾಗ ಹೆಂಗೆ ಮಾಡೋಣ ಅಂತ ಇದ್ದೀವಿ ಅಂದರೆ, ಹೆಂಗೂ ನಮ್ಮ ಸುಗುಣತೆ ಮನೆ ನಮಗೆ ಹೆಸ್ರಿಗೆ ಬರ್ದೈತಲ್ಲ, ಅದಕ್ಕೆ ಇಲ್ಲಿ ನಾವು ಕಟ್ಕೊತೀವಿ. ಅಲ್ಲಿ ಅವ್ರು ಕಟ್ಕೊಂಬ್ಲಿಲ್ಲ, ಅವ್ರವ್ರದ್ದು ಮಾಡ್ಕೊಂಡ್ರೆ ಸರಿ ಇರುತ್ತೆ. ಇದೆಲ್ಲ ನೈ ಸೈಡ್ ತಗೊಂಡಿದ್ಕೋ ಅದಕ್ಕೂ ಸರಿ ಹೋಗುತ್ತೆ. ಇವಾಗ ಏನೈತೆ ಅದೇನು ದುಡ್ಡಿನ ಲೆಕ್ಕಾಚಾರ ಏನೈತೆ ಅದನ್ನ ಮಾಡ್ಕೊಬಿಟ್ಟು ದುಡ್ಡು ಅವ್ರಿಗೆ ಕೊಡ್ತೀವಿ, ಅವ್ರು ಕಟ್ಕೊಂಬ್ಲಿ, ನಾವು ಕಟ್ಕೊಂಬಕ್ಕಾಗುತ್ತೆ. ಅವ್ರು ಮನೆ ಕೊಟ್ಟಿರೋದು ಒಂದು 2 ಲಕ್ಷ ಐತೆ. ಇನ್ನು ಇದ್ದಿದ್ದೆಲ್ಲ ಸೈಟಿಗೆ ಹಾಕಿದ್ದೀವಿ ಬಂಡವಾಳನ. ಇನ್ನೇನು ನಾವು ಬಿಡ್ತೀವಲ್ಲ ಅಲ್ಲಿ, ಇಲ್ಲಿ ನಾವು ಮಾಡ್ಕೊಂತೀವಿ, ಅಲ್ಲೇದು ಅವ್ರು ಮಾಡ್ಕೊಂಬ್ಲಿ. ಒಬ್ರಿಗೊಬ್ರು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಲ್ಲ ಕಣಮ್ಮ, ಇಲ್ಲಿ ಏನು ಬೇಡ ಬಿಡ. ಮತ್ತೆ ಅಲ್ಲೇ ಒಂದು ಕೈ ಕಟ್ಕೊಳ್ರಿ. ಅವಾಗಿಂದ ಹಂಗೆ ಅಂತಿದ್ರು, ಮೇಲೊಬ್ರು ಕೆಳಗೊಬ್ರು ಕಟ್ಕೊಂತೀವಿ, ಮೇಲೊಬ್ರು ಕೆಳಗೊಬ್ರು ಕಟ್ಕೊಂತೀವಿ ಅಂದು. ಅಲ್ಲ ಮಾವ, ಒಳ್ಳೇದಕ್ಕೆ ಹೇಳ್ತಾ ಇರೋದು. ಸುಮ್ಮನೆ ಒಂದೇ ಹತ್ರ ಇದ್ದರೆ ಅಣ್ಣ ತಮ್ಮಗಳಂದಮೇಲೆ ಒಂದಲ್ಲ ಒಂದು ದಿವಸ ಅವ್ರು ಹೆಂಗೇ ಇದ್ದಾರೆ, ಅವ್ರು ಎಷ್ಟೇ ಕೋಟಿಗಿದ್ದಾರೆ ಅಂದರೂ ಅಣ್ಣ ತಮ್ಮಗಳ ಮಧ್ಯೆ ಯಾವುದಾದ್ರೂ ಒಂದು ಬಂದೇ ಬರುತ್ತೆ. ಅದಕ್ಕೋಸ್ಕರ ಮಾವ ಹೇಳ್ತಾ ಇರೋದು. ಏನದಕ್ಕೆ? ಅದೇ ಕಣೋ ವಿಕ್ಕಿ, ಇವಾಗ ಮನೇನ ನಮ್ಮ ಸುಗುಣತೆ ಇವಾಗ ನನ್ನ ಹೆಸ್ರು ಬರ್ದೈತೆ, ಇಲ್ಲಿರೋ ಮನೆ ದೊಡ್ಡ ಮನೇನ. ಅದನ್ನು ಕೇಳಿಸ್ಬಿಟ್ಟು ನಾವಿಲ್ಲಿ ಕಟ್ಕೊಂತೀವಿ. ಇಲ್ಲಿ ಸೈಟ್ ತೊಗೊಂಡಿರೋದು ಅಲ್ಲಿ ನೀವು ಕಟ್ಕೊಳ್ಳಿ. ಹಿಂಗೆ ಬೇರೆ ಬೇರೆ ಹತ್ರ ಕಟ್ಕೊಂಡ್ರೆ ವಾಸಿ. ಸುಮ್ಮನೆ ನಾವು ಒಂದೇ ಹತ್ರ ಕಟ್ಕೊಂಡ್ರೆ ಮುಂದೆ ಸಮಸ್ಯೆಗಳು ಆಗ್ತಿರ್ತವೆ. ಅದಕ್ಕೋಸ್ಕರ. ಅಲ್ಲ ಅದಕ್ಕೆ ಇಷ್ಟು ದಿವಸ ಒಂಥರ ಮಾತಾಡ್ತಿದ್ರೆ ಇವಾಗ ಒಂಥರ ಮಾತಾಡ್ತಾ ಇದ್ದೀರಲ್ಲ? ಇಷ್ಟು ದಿವಸ ನೀವು ಹೇಗೆ ಮಾತಾಡ್ತಿದ್ರಿ ಹೇಳು? ಖಂಡಿತ ನಿಮ್ಮ ಮನೆ ಮಾಡಿಕೊಟ್ಟೇ ಕೊಡ್ತೀವಿ ಕಣೋ, ಒಂದೇ ಹತ್ರ ಕಟ್ಟೋಣ 2 ಮನೆ ಅಂತ ಹೇಳಿ ಹೇಳ್ತಿದ್ದವರು ಇವಾಗ ಹಿಂಗೆ ಮಾತಾಡ್ತಾ ಇದ್ದೀರಾ ಅಂತಂದರೆ ನನ್ನ ಮನಸ್ಸಿಗೆ ಬೇಜಾರಾಗೋದಿಲ್ವಾ? ಬೇಡ, ಒಂದೇ ಹತ್ರನೇ ಕಟ್ಟಬೇಕು ಅಷ್ಟೇ. ಒಂದೇ ಹತ್ರನೇ ಇರಬೇಕು, ನಮಗೆ ಮೇಲೆ ಇರಲಿ, ನಿಮಗೆ ಕೆಳಗೆ ಇರಲಿ. ಅವಳು ಯಾವ ಕಾರಣ ಕೇಳ್ತಾ ಇದ್ದಾಳೆ ಅಂದರೆ ವಿಕ್ಕಿ, ಅರ್ಥ ಮಾಡ್ಕೊ. ನಾಳೆ ಹೊತ್ನಾಗ ಏನಾದರೂ ಹುಷಾರಿಲ್ದಂಗೆ ಆಗ್ಬೋದು. ನನಗೆ ಮೇಲಕ್ಕೆ ಹೋಗೋಕ್ಕಾಗಲ್ಲಪ್ಪ, ನನ್ನ ಕೆಳಗಿರೋ ಮನೆಯೇ ನನಗೆ ಬೇಕು ಅಂತ ಹೇಳಿ ಇವಾಗ ನನಗೂ ಬೇಕು ಅಂತಂದರೆ ಆಗೋದಿಲ್ಲ. ಅದಕ್ಕೋಸ್ಕರನ ಇವಾಗ ಸುಮ್ಮನೆ ಇವಾಗ 2 ಮನೆ ಇದನ್ನು ಮಾರಿ ಅಲ್ಲಿ ಕಟ್ಟೋದಕ್ಕಿಂತ ಸುಮ್ಮನೆ ಇಲ್ಲೊಬ್ರು ಅಲ್ಲೊಬ್ರು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ. ಒಂದೇ ಹತ್ರ ಇದ್ರೆ ಜಗಳಗಳು ಸ್ಟಾರ್ಟ್ ಆಗ್ತವೆ, ದೂರ ಇದ್ರೆ ಏನು ಅನ್ಸೋದಿಲ್ಲ. ಅಕ್ಕಪಕ್ಕದಾಗಿದೆ, ಈಗ ಮೇಲೊಬ್ರು ಕೆಳಗೊಬ್ರು ಇದ್ರೆ ಅಯ್ಯೋ ಮೇಲ್ಗಡೆ ಮನೆ ದಡ ಅನ್ಸಿರೋ ಅಂತ ನಾವು ಜಗಳ ಆಡೋದು. ನೀವು ಅಯ್ಯೋ ಕೆಳಗಿಂದನ ಹೋದ್ರಲ್ಲಪ್ಪ ನಮ್ಮ ಮನೆ ಬಾಗ್ಲಿಗಾಸಿನ, ನಾನು ಗಾಡಿ ನಿಲ್ಲಿಸ್ಬೇಕು ಅಂತ ಸುಮ್ಮನೆ ಒಬ್ರಿಗೊಬ್ರು ಕಿರಿಕ್ ಮಾಡ್ಕೊಳಕ್ಕಿಂತ ಅದು ಬೇರೆ ಮಾಡ್ಕೊಂಡ್ರೆ ಸಪ್ರೇಟು ಚೆನ್ನಾಗಿರುತ್ತೆ ಅಂತ ಒಳ್ಳೇದು ಯೋಚನೆ ಮಾಡ್ತಾ ಇದ್ದಾಳೆ ಪ್ರೀತಿ ಅಷ್ಟೇ. ಏನು ಅವಳೇ ನಿನಗೇನು ಯಾವುದೇ ಕಾರಣಕ್ಕೂ ನೀವು ದೂರ ಆಗೋಣ ಅಂತ ಏನು ಹೇಳ್ತಾ ಇಲ್ಲ. ಇವಾಗ ಅಣ್ಣ ತಮ್ಮದ್ರು ಅಂದಮೇಲೆ ಎಂದಲ್ಲ ಒಂದಿನ ಏನಾದರೂ ಹಿಂಗೆ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಮುಂದೆ ನನ್ನ ನಡುವೆ ನಿನ್ನ ನಡುವೆ ಏನಾದರೂ ಒಂದು ಜಗಳ ಬರ್ಬೋದು, ಜಗಳ ಮಾಡ್ಕೋಬೋದು. ಜಗಳ ಮಾಡಿಕೊಂಡು ಅದು ಜಾಸ್ತಿ ಆಗೋದಕ್ಕಿಂತ ಈಗಲೇ ನಾವು ಮನೆ ಕಟ್ಬಿಟ್ಟು ಇಬ್ರದ್ದು ಬೇಕಾದ್ರೆ ಒಂದೇ ಸತಿ ಗೃಹ ಪ್ರವೇಶ ಮಾಡೋದಕ್ಕಾಗುತ್ತೆ. ನೀವು ಅಲ್ಲಿ ಕಟ್ಟ್ರಿ, ನಾವು ಇಲ್ಲಿ ಕಟ್ತೀವಿ. ಇನ್ನು ನನ್ನ ಅಷ್ಟೇ ನೀನು ಸ್ಯಾಲ್ರಿ ದುಡಿತೀಯ, ನಿನ್ನಷ್ಟೇ ನಾನು ಸ್ಯಾಲ್ರಿ ದುಡಿತೀನಿ ಅಷ್ಟೇ. ಇಬ್ಬರು ಒಬ್ರಿಗೊಬ್ರು ಅನುಸರಿಸ್ಕೊಂಡು ಮಾಡ್ಕೊಂಡ್ರೆ ಆಯ್ತಪ್ಪ ಅಷ್ಟೇ. ಇವಾಗ ನಾವು ಸೈಟ್ ನಿಮ್ಮ ಹೆಸರಿಗೆ ಮಾಡಿಸ್ಬಿಡ್ತೀವಿ ಅದನ್ನು. ಇವಾಗ ಇಬ್ಬರ ಹೆಸ್ರಿಗೆ ಹೋಯ್ತಾ, ಅದನ್ನ ಇವಾಗ ನಿನ್ನ ಹೆಸ್ರಿಗೆ ಮಾಡಿಸ್ಬಿಡೋಣ ಅಂತ ನಿಮಗೆ ಕೊಟ್ಬಿಡ್ತೀವಿ. ಅದನ್ನು ನಿಮ್ಮದೇ ಆಗ್ಬಿಡುತ್ತೆ. ಅದು ಆರಾಮ್ ಅನಿಸುತ್ತೆ ಕಣೋ, ಅದೇ ಒಳ್ಳೇದು. ಏನು ಬೇಡ ಅಲ್ಲ, ಇಷ್ಟು ದಿವಸ ನೋಡಿ ಹೆಂಗೆ ಹೇಳ್ತಿದ್ದವ್ರು, ಇವಾಗ ಹೆಂಗೆ ಮಾತಾಡ್ತಾರೆ ನೋಡಿ ಇವರು. ಇವಾಗ ಒಂಥರ ಮಾತಾಡ್ತಾ ಇದ್ದಾರೆ. ಅವ್ರು ಹೇಳೋದು ಒಳ್ಳೇದಕ್ಕೇನೆ, ನಿಮ್ಮ ಮನಸ್ಸಿಗೂ ಬೇಜಾರ ಇಷ್ಟು ದಿವಸ ಮೇಲೊಬ್ರು ಕೆಳಗೊಬ್ರು ಮಾಡೋಣ ಅಂತ ಹೇಳಿ. ಬೇಡ, ಅಲ್ಲೇ ಆಗಬೇಕು. ಇಷ್ಟು ದಿವಸ ಹೆಂಗೆ ಮಾತಾಡಿದ್ವೋ, ನಾವು ಏನು ಅಂದ್ಕೊಂಡಿದ್ವೋ ಹಂಗೆ ಆಗಬೇಕು. ಇವಾಗ ಅದು ಹೆಂಗೆ ನೀವು ಚೇಂಜ್ ಮಾಡ್ತೀರಾ? ಅವ್ರ ಮನೆ ಬರ್ಕೊಟ್ಬಿಟ್ರು ನಿಮ್ಮ ಹೆಸರಿಗೆ ಅಂತ ಹೇಳಿ ಅದು ಹೆಂಗೆ ಚೇಂಜ್ ಮಾಡ್ತೀರಾ ನೀವು?
ಚೇಂಜ್ ಮಾಡಿಕೊಡ್ದು. ಅದು ಏನು ನೀವು ಮಾಡಬೇಕು ಅಂತ ಇದ್ದರೆ ಅದನ್ನೇ ಮಾಡ್ಬೇಕು ಅಷ್ಟೇ. ಮೇಲಕ್ಕೆ ಹತ್ತಕ್ಕಾಗಲ್ಲ ಅಂದರೆ ಲಿಫ್ಟ್ ಹಾಕ್ಸೋಣ. ಲಿಫ್ಟ್ ಇರುತ್ತೆ, ಲಿಫ್ಟ್ ಹಾಕ್ಸಿದ್ರೆ ಆಯಿತು. ಒಂದೇ ಹತ್ರನೇ ಕಟ್ಟಬೇಕು, ನಮ್ಮ ಮೇಗ್ಳದೇ ತಗೊಳ್ತೀವಿ. ಅದನ್ನೇ ಹೇಳ್ತಾ ಇದ್ದೀವಿ, ಒಂದೇ ಹತ್ರ ಆಗಬೇಕು ಅಂತ ಹೇಳಿ. ಅಲ್ಲ ಅರ್ಥ ಮಾಡ್ಕೋವಿಕಿ, ಒಳ್ಳೇದು ಕೇಳ್ತಾ ಇರೋದು. ಆಮೇಲೆ ಅನ್ಸುತ್ತೆ ಅಯ್ಯೋ ಯಾಕಾದ್ರೂ ಒಂದೇ ಹತ್ರ ಮಾಡ್ಕೊಂಡ್ವಪ್ಪ ಅಂತ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಕಣೋ, ಒಂದೇ ಹತ್ರ ಬೇಡ. ಇಲ್ಲ ಅದಕ್ಕೆ ನಾನು ಕೇಳೋದಿಲ್ಲ, ನಾನು ಒಪ್ಪೋದಿಲ್ಲ ಇದಕ್ಕೆ. ನಮಗೆ ನಮ್ಮ ಹೆಸ್ರಿಗೆ ಏನು ಬರೀಬೇಡಿ, ನಿಮ್ಮ ಹೆಸರಿಗೆ ಇರಲಿ. ಮೇಗ್ಳದ ಮನೆ ನಮ್ಮ ಹೆಸ್ರಿಗೆ ಮಾಡಿಸ್ಮಂತ್ರಿ. ಇವಾಗ ಏನು ಮಾತಾಡ್ಕೊಂಡಿದ್ವಿ, ನಾವು ಏನು ಪ್ಲಾನ್ ಮಾಡಿದ್ವಿ ಅದ್ರ ಪ್ರಕಾರನೇ ನಡಿಬೇಕು ಅಷ್ಟೇ. ನೀವೇನು ಪ್ಲಾನ್ ನಾವು ಅದು ಮಾಡ್ತೀನಿ ಇದು ಮಾಡ್ತೀನಿ ಅವ್ರೇನೋ ಬರೋದ್ರು ಅಂತ ಹೇಳಿ ನೀವು ನಿಮ್ಮ ಹೆಸ್ರಿಗೆ ಬರೋದ್ರು ಅಂತ ಹೇಳಿ ನೀವು ಹಿಂಗೆ ಮಾಡೋದು ಸರಿ ಇಲ್ಲ. ನೀವೇನು ಹೇಳಿದ್ರಿ ಮಾಡಿಕೊಡ್ತೀನಿ, ನಿಮಗೆ ಮೋಸ ಮಾಡೋದಿಲ್ಲ ಕಣೋ ನಿನಗೆ ಅಂತೇಳಿ ನಿಮ್ಮನ್ನು ನಂಬಿ ನಾನು ನಿಮ್ಮ ಜೊತೆ ಇದ್ದಿದ್ದಕ್ಕೆ ನೀವು ಈ ರೀತಿನ ಮಾಡೋದು ನನಗೆ. ನಾನು ನಿಮ್ಮನ್ನು ನಂಬಿದ್ದೀನಿ. ನನ್ನ ಹೆಂಡ್ತಿನ ಬಿಟ್ಟರೆ ನಿಮ್ಮನ್ನು ನಾನು ಬಿಟ್ಟೋಗ್ಬಾರ್ದು. ನಮ್ಮ ಅಣ್ಣ ನಮ್ಮ ಅದಕ್ಕೆ ಮುಖ್ಯ ಅಂತೇಳಿ ನಾನು ಯಾವುದೇ ಕಾರಣಕ್ಕೂ ಬಿಟ್ಟೋಗಿಲ್ಲ. ಅಲ್ಲ ದೂರ ದೂರ ಇದ್ರೆ ಚೆನ್ನಾಗಿರ್ತೀರಾ. ಅದಕ್ಕೆ ನೀವು ಹತ್ರದಾಗಿದ್ರೆ ಜಗಳ ಮೇಲೊಬ್ರು ಕೆಳಗೊಬ್ರು ಕೊಟ್ಟೋದ್ರಿಂದ ಅವೇನಪ್ಪ ಜಾಗಿರಲ್ಲ, ಏನಿಲ್ಲ. ಓಟ ಮಾಡಿ ಮ್ಯಾಕೆ ಏನತ್ತ ಕೆಳಗಿದ್ರೆ ಚಂದ. ಅದಕ್ಕಾಗಿನ ಅದು ಸರಿನೇನೆ. ಆದರೆ ಇವಾಗ ನೋಡಪ್ಪ ಹಿಂಗಾತು ಅಂತ ನೋಡ್ರಪ್ಪ, ನಿಮ್ಮ ಇಷ್ಟ, ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೊಳ್ರಿ. ನಾನು ಒಪ್ಪೋದಿಲ್ಲ, ನಾನು ಯಾವುದೇ ಕಾರಣಕ್ಕೂ ನಾನು ಒಪ್ಪೋದಿಲ್ಲ. ಅದೇನು ಪ್ಲಾನ್ ಮಾಡಿದ್ವಿ ಅದ್ರ ಪ್ರಕಾರನೇ ಆಗಬೇಕು. ಅದೇನು ನೀವೇನು ಹೇಳಿದ್ರಿ, ಮೇಗಳ ಮನೆ ಎಷ್ಟು ಆಯ ಇರುತ್ತೋ ಕೆಳಗೆ ದೊಡ್ಡದು ಎಷ್ಟು 2 ಬೆಡ್ರೂಮು, ಒಂದು ಹಾಲು, ಒಂದು ಕಿಚನ್ನು, ದೇವ್ರ ಮನೆ ಮಾಡ್ತೀವಿ ಅಂತ ಹೇಳಿ ನೀವು ಹೇಳಿದ್ರಿ. ಅದ್ರ ಪ್ರಕಾರನೇ ಮೇಲೂ ಮಾಡ್ತೀವಿ. ಮೇಲೇನು ಟೈಲ್ಸ್ ಹಾಕ್ತೀವೋ ಅದೇ ಥರ ಟೈಲ್ಸು, ಮೇಲೇನು ಬಣ್ಣ ಹೊಡಿಸ್ತೀವೋ ಅದೇ ಥರ ಅಲ್ಲಿ. ಇಲ್ಲಿ ಕೆಳಗಿರೋ ಐಟಮ್ ಏನು ಹಾಕ್ತೀವಿ ಮೇಲ್ಗಡೆನೂ ಅದೇ ಥರ. ಎಲ್ಲ ಬಾಗಿಲಾಗಲಿ ಡೋರಾಗಲಿ ಪ್ರತಿಯೊಂದೂ ಎಲ್ಲ ಅದೇ ಥರ ಮಾಡೋದು ಅಂತ ಹೇಳಿದ್ರಿ ನೀವು. ಎಲ್ಲ ಒಂದೇ ಟೈಪ್ ಕಟ್ಬಿಡೋಣ, ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದವ್ರು ಈ ರೀತಿ ಮಾತು ಉಲ್ಟಾ ಮಾಡ್ತಾ ಇರೋದು ಸರಿ ಇಲ್ಲ. ಅದಕ್ಕೆ ನೀವು ಇವಾಗ ಈ ರೀತಿ ಮಾತಾಡ್ತಾ ಇದ್ದೀರಿ ಅಂದರೆ ನನಗೆ ತುಂಬ ಕೋಪ ಬರ್ತೈತೆ. ಇವಾಗ ನೀವು ಕಟ್ಕೊ ಹೋಗ್ರಿ, ನಾವು ಇಲ್ಲಿ ಕಟ್ಕೊಂತೀವಿ ಅಂತಂದರೆ ಇದೇನು ಸರಿ? ಇವಾಗ ನೋಡಿ ದುಡ್ಡು ಇಸ್ಕೊಂಡ್ರಿ. ಅಲ್ಲ ದುಡ್ಡೇನು ನಾನು ಮೋಸ ಮಾಡೋದಿಲ್ಲ, ಕೊಡ್ತೀನಿ ನಿಮಗೆ. ದುಡ್ಡೇ ನಾನೇನು ಇಟ್ಕೊಂಬಲ್ಲ. ನಿಮ್ದು ಎಷ್ಟೈತೆ ಇವ್ನು ದುಡ್ದಿರೋದು ಎಷ್ಟೈತೆ ಕೊಡ್ತೀನಿ ಕಣಮ್ಮ. ಇವಾಗ ನಾವು ಅದನ್ನು ಸೈಟ್ ಬಿಡ್ತೀವಿ, ಇಬ್ಬರು ಅರ್ಧ ಅರ್ಧ ಹಾಕಿ ತಾನೇ ಇವಾಗ ಸೈಟ್ ತೊಗೊಂಡಿರೋದು ಅದನ್ನು. ಇವಾಗ ಅದನ್ನು ಇನ್ನೇನು ನೀವು ನಮಗೆ ಇಲ್ಲಿ ಬಿಟ್ಕೊಡ್ತೀರಾ? ನೀವು ತಗೊಳ್ರಿ ಅದನ್ನು. ನಾವು ಅರ್ಧ ಹಾಕಿರ್ಬೋದು, ತಗೊಳ್ರಿ ನೀವು ಅದನ್ನು. ತಗೊಳ್ಳೋದಕ್ಕೆ ನಾನು ಬೇಡ ಅಂತಿಲ್ಲ, ಇಬ್ಬರು ಅರ್ಧ ಅರ್ಧ ಹಾಕಿ ತೊಗೊಂಡಿದ್ದೀವಿ, ನಿಮ್ಮ ಕಡೆಗೆ ಬಿಡ್ತೀವಿ ಅದನ್ನು. ಸರಿ ಆಗುತ್ತೆ, ಯಾವುದೇ ತೊಂದರೆ ಇರೋದಿಲ್ಲ. ಸುಮ್ಮನೆ ಇಲ್ಲ, ನಾನು ಒಪ್ಪೋದಿಲ್ಲ ಅಂದರೆ ಒಪ್ಪೋದಿಲ್ಲ. ಅದೇನು ಮಾಡ್ತೀರಾ ಮಾಡಿರಿ. ಬೇಜಾರಾಗಿದ್ದಾನಪ್ಪ ವಿಕ್ಕಿ, ಏನು ಮಾಡಲಿ ಇವಾಗ? ಸುಮ್ಮನೆ ಹಂಗೆ ಕಟ್ರ ಮತ್ತೆ ಎಲ್ಲಿದ್ರೂ ಇರ್ಲತ್ತ. ಬೇಡ ಸುಮ್ಮನೆ ಯಾಕೆ ಹಂಗೆ ಮಾಡ್ಕೊಂಡು ಹೇಳತ್ಲಾಗೆ. ಬೇರೆ ಬೇರೆನೇ ಕಟ್ಕೊಂಬ್ಲಿ ಬಿಡಪ್ಪ. ನೋಡಮ್ಮ ಏನೇನು ಮಾಡ್ಕೊಂತೀರಿ, ಅವ್ರು ಯಾಕೆ ಒಪ್ಪಲ್ಲ. ನೀವು ಹೇಳಿದ್ದು ಒಳ್ಳೇದಕ್ಕೆ, ಆದರೆ ಒಪ್ತಾ ಇಲ್ಲ ಅವರು. ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಕಟ್ಕೊಳ್ರಿ. ನಿಮ್ಮ ಪಾಡಿಗೆ ನೀವು ಕಟ್ಕೊಂಡ್ರೆ ಅವ್ರೇನೇನು ನಮ್ಮ ಕೈಲಿ ಆಗಲ್ಲಪ್ಪ ಕಟ್ಕೊಡಕ್ಕೆ, ನೀನು ಕಟ್ಕೊಂತ ಅಂದ್ರೆ ಸುಮ್ಮನಾಗ್ರಿ. ಆಮೇಲೆ ಅವನ್ನೆಲ್ಲ ಬೇಕಿದ್ರೆ ಕಟ್ಕೊಂತಾರೆ. ಈಗ ಹಿಂಗಿರ್ತೀರ, ಆಮೇಲೆ ಹೋಗ್ತಾ ಒಳ್ಳೆ ಸಮಸ್ಯೆಗಳು ಮಾಡ್ಕೊಂಬದು ಬೇಡ. ಅದಕ್ಕೆ ಒಳ್ಳೇದಕ್ಕಾಗಿ ಹೇಳ್ತಾ ಇರೋದು. ಆಮೇಲೆ ಬಂದಾಗ ಕೇಳೋಣ ಹೇಳಿ, ಆಮೇಲೆ ಬಂದಾಗ ಕೇಳಿ ಮಾತಾಡಿ ಡಿಸೈಡ್ ಮಾಡ್ಕೊಂಬನ. ಈಗ ಒಪ್ತಾನೆ ಇಲ್ಲ. ನೀವು ಹೆಂಗೆ ಹೇಳಿದ್ರೆ ಹಂಗೆ ಮಾಡಿಕೊಡ್ಬೇಕು ಅಂತ ನಾವು ಅಲ್ಲೊಬ್ರು ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀವಿ. ಆದರೆ ಅವ್ನು ಒಪ್ತಾ ಇಲ್ಲ, ಏನು ಮಾಡೋದು? ಸುಗುಣ ಅತ್ತೆ ಹೇಳ್ತಾ ಇರೋದು ಒಳ್ಳೇದೇ ಅಂತ ಅನ್ನಿಸ್ತಾ ಐತೆ. ನೋಡ್ತಾ ಇದನ್ನೇ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.